ನನಗೆ ಕಣ್ಣು ಬಂದು ಇಡೀ ಪ್ರಪಂಚನ ನೋಡೋಕ್ ಶುರು ಮಾಡಿದ್ರೆ ಒಳ್ಳೇದು ಕೆಟ್ಟದು ಇವೆಲ್ಲ ಕಾಡ್ಸೋಕ್ ಶುರು ಆಗತ್ತೆ. ಜಾಗದಲ್ಲಿ ಕುಂಟು ನೆಪ ಹೇಳಿ ಕಿರುಬಿರಳನೆ ವರಿಸೋ ಮುಂದಿನಿತು ಆವರಿಸು. ಸಿಂಚನ ಅವರೇ, ನೀವು ಯಾವಾಗಿಂದ ಹಾಡಕ್ ಶುರು ಮಾಡಿದ್ರಿ? ಓಕೆ, ನಾನು ಮ್ಯೂಸಿಕ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ನನಗೆ 5 years ಇದ್ದಾಗಿಂದ. ಅವಾಗಿಂದ 5 ವರ್ಷ? ನಾನು ಮಾತು ಕಲ್ತಿದ್ದು 5 ವರ್ಷಕ್ಕೆ. 5 ವರ್ಷದಿಂದ ಹಾಡ್ತಾ ಇದ್ದೀರಾ? ಹೌದು, ನಾನು 5 ವರ್ಷ ಇರ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಎಲ್ಲ ಅಪ್ಪ ಅಮ್ಮ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಸ್ಟೇಜ್ ಫಿಯರ್ ಹೋಗ್ಲಿ ಅಂತಲ್ಲ. ಸೊ ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಓಕೆ, ಮೊದಲು ತುಂಬಾ ಇಷ್ಟಪಟ್ಟು ಹಾಡ್ದಂತ ಹಾಡು ಯಾವುದು ನೆನಪಿದ್ಯಾ? ಮೊದಲು ಕಲ್ತದ್ದು ಎಲ್ಲೇ ಇರೋ ಹಾಡು, ಎಲ್ಲೇ ಇರು ಹೇಗೆ ಇರು ಅನ್ನೋ ಕಸ್ತೂರಿ ನಿವಾಸ, ಆ ಹಾಡು ಕಲ್ತಿದ್ದು. ಒಂದು ಪಲ್ಲವಿ ಚರಣ. ನಮ್ಗೆ ಚರಣ ಇಷ್ಟ ಇಲ್ಲ, ನಮಗೆ ಪಲ್ಲವಿ ಶ್ರುತಿ ಮಾತ್ರ ಇಷ್ಟ. ಆದ್ರೂ ಪರವಾಗಿಲ್ಲ, ಪಲ್ಲವಿ ಹಾಡಿ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ನನ್ನ ಸಿನೂರು ಹೂವಾಗಿ ನಗಲು ಹೂಮಾಲಿ ಮಾಡಿ ನಿನಗೆಂದಿ ತರಲು. ನನ್ನ ಸಿನೂರು ಹೂವಾಗಿ ನಗಲು ಹೂಮಾಲಿ ಮಾಡಿ ನಿನಗೆಂದಿ ತರಲು. ಕಣ್ತುಂಬ ಕಂಡೆ ಆ ರೂಪವ ಬೆಳಕಾಗಿ ಬಂದ ದೀಪವ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ವಾ, ಸೂಪರ್. ಮುಗಿಸ್ಬಿಟ್ರಾ? ಕೇಳ್ತಾ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಹಾಡಿದಾರ. ಸಾಹಿತ್ಯ ಕೂಡ ಅಷ್ಟೇ ಚೆನ್ನಾಗಿ ಬರ್ದಿದ್ದಾರೆ. ಆಗಿನ ಸಂಗೀತ, ಅದಕ್ಕೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳೋದು. ಓಕೆ, ಸಿಂಚನ ಅವರು ಬಹಳ ಚೆನ್ನಾಗಿ ಹಾಡಿದ್ರು. ನೀವು ಡ್ರಾಮಾ ಜೂನಿಯರ್ಸ್ ಅಲ್ಲಿ ನನಗೆ ಫಸ್ಟ್ ಏನು ಬೇಕು ಅಂದರೆ, ಯಪ್ಪ ಈ ಪಾತ್ರನ, ಈ ಥರ ಆ್ಯಕ್ಟಿಂಗಾ, ಈ ಥರ ಡೈಲಾಗಾ ನನ್ನ ಕೈಲಾಗುತ್ತಾ ಅನ್ಸಿದ್ದು ಯಾವ ಪಾತ್ರ? ನನಗೆ ಅನ್ಸಿದ್ದು ಬ್ಲೈಂಡ್ಸ್ ಲವ್ ಸ್ಟೋರಿ ಎಂಬ ಪಾತ್ರ. ಓಕೆ, ಅಂದರೆ ಅದು ಕಣ್ಣು ಮೇಲೆತ್ತಿರಬೇಕು ಯಾವಾಗಲೂ. ನಾವು ಒಂದು 15 minutes ಅದನ್ನೇ ಕಣ್ಣು ಮೇಲೆತ್ಕೊಂಡೇ ಮಾಡಿದ್ವಿ. ಫಸ್ಟಿಗೆ ಮಾಡುವಾಗ ತುಂಬ ತಲೆ ಎಲ್ಲ ನೋವ್ತಿತ್ತು, ಬಟ್ ಅದೇ ಅಭ್ಯಾಸ ಆಯಿತು ನಮಗೆ. ಇದು ಹೇಳಿದಾಗ ನನಗೆ ಒಂದು ನೆನಪಾಯಿತು. ನನಗೆ ಸಿನಿಮಾ ರಂಗಕ್ಕೆ ಮತ್ತು ಮೀಡಿಯಾ ಫೀಲ್ಡಿಗೆ ಬರೋಕ್ಕೆ ಮುಖ್ಯ ಕಾರಣ ಅಂದರೆ ಸಂಜಯ್ ಸರ್ ಅಂತ ಹೇಳಿ. ಅವ್ರು ಬಂದು ಡಿ ಬಾಸ್ ಅವರ ನಮ್ಮ ಪ್ರೀತಿಯ ರಾಮು ಸಿನಿಮಾ ಮಾಡಿದ್ರು. ಅದ್ರ ದರ್ಶನ್ ಅವ್ರದ್ದು ಕತೆ ಹೇಳ್ತಾ ಇದ್ರು. ಕಣ್ಣು ಮೇಲೆ ಎತ್ತಿದಾಗ ಫುಲ್ ಪೇನ್ ಬಂದು ಇವಾಗ್ಲೂ ಕನ್ನಡಕ ಹಾಕೊಂತಾರೆ ಅಂತ. ಅಷ್ಟೊಂದು ಕಷ್ಟಕರವಾದ ಪಾತ್ರನೂ ಕೂಡ ಡಿ ಬಾಸ್ ದರ್ಶನ್ ಅವರು ಮಾಡಿ ಸೈ ಅನ್ನಿಸ್ಕೊಂಡ್ರು. ಅಂತ ಪಾತ್ರ ಈ ವಯಸ್ಸಿಗೆ ನೀವು ಮಾಡ್ತೀರಾ ಅಂದ್ರೆ ಖುಷಿ ಆಗತ್ತೆ. ನಮ್ಮ ಇಂಚರ ಅವರಿದ್ದಾರೆ, ನಾನಿದ್ದೀನಿ, ಸಿಂಚನ ಅವರಿದ್ದಾರೆ, ನಾನಿದ್ದೀನಿ, ಗಣಪ, ಗೌರಿ ಎಲ್ಲರೂ ಇದ್ದಾರೆ. ಅವ್ರ ಮುಂದೆ ಒಂದು ಅಭಿನಯ. ಡಿ ಬಾಸ್ ಅವ್ರನ್ನ ನೆನಪು ಮಾಡ್ಕೋಬೇಕು. ಹೋಗೋ, ನನಗೆ ಕಣ್ ಕೊಡಿಸ್ತೇನಂತೆ. ಏನ್ ಮಹಾ ತ್ಯಾಗಿ ಇವನು. ಇಲ್ಲ ಕಣೋ, ನನಗೆ ಕಣ್ ಬಂದು ಇಡೀ ಪ್ರಪಂಚನ ನೋಡೋಕ್ ಶುರು ಮಾಡಿದ್ರೆ ಆಸೆ, ಅಸೂಯೆ, ಒಳ್ಳೇದು ಕೆಟ್ಟದು ಇವೆಲ್ಲ ಕಾಡ್ಸೋಕ್ ಶುರು ಆಗತ್ತೆ. ಆದರೆ ನನ್ನ ಕಣ್ಣೇ ಇಲ್ಲ ಅಂದಮೇಲೆ ನನ್ನ ಮೇಲೆ ಉಸಿರಿಡ್ಕೊಂಡಿರೋ ನನ್ನ ಶಿವು ಮಾತ್ರ ಕಾಣ್ತಾನೆ. ನಂಗದು ಸಾಕು ಶಿವು ಅಂತ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ನಿಜವಾಗ್ಲೂ ಆ್ಯಕ್ಟಿಂಗ್ ಮಾಡೋದೇ ಕಷ್ಟ, ಡೈಲಾಗ್ ಡೆಲಿವರಿ ಮಾಡೋದು ಇನ್ನೂ ಕಷ್ಟ. ಅದ್ರ ಜೊತೆ ಆ್ಯಕ್ಟಿಂಗ್ ಮಾಡಿಕೊಂಡು ಎಕ್ಸ್ಪ್ರೆಷನ್ ಕೊಟ್ಕೊಂಡು ನಿಜವಾಗ್ಲೂ ಒಂದು ಎಲ್ಲೋ ಬ್ಲಡ್ ಅಂತಾರಲ್ಲ, ಯಾವುದೋ ಜನ್ಮದಲ್ಲಿ ಏನೋ ಆ್ಯಕ್ಟರ್ ಆಗಿ ಕಷ್ಟ ಇದೆ ಪಾತ್ರಗಳು. ಓಕೆ, ಈಗ ತುಂಬಾ ಚೆನ್ನಾಗಿ ಡೈಲಾಗ್ ಏನೋ ಹೇಳಿದ್ರಿ. ಸ್ವಲ್ಪ ನಾವು ಸ್ಯಾಡ್ ಮೂಡ್ಗೆ ಹೋಗ್ಬಿಟ್ಟು ಗಣಪದ ಮುಂದೆ ಸ್ವಲ್ಪ ನಾವು ಖುಷಿ ಪಡಿಸೋಂಥ ಯಾವ್ದಾದ್ರು ಹಾಡು ನೀವು ಹಾಡೋದಾದ್ರೆ? ಮುಗುಡು ನಗೆ ಚಿತ್ರದ ಒಂದು ಸಾಂಗ್ ಹಾಡ್ತೀನಿ. ಓಕೆ, ನಿನ್ನ ಸ್ನೇಹದಿಂದ ಹಾಡು. ತುಂಬ
ಸರಳವಾದ ಸರಸವನ್ನು ಅಧರ ಬಯಸುತ್ತಿದೆ ನಿನ್ನಿಂದಲೇ ರಸಿಕತೆ ಉದಯವಾಗುತ್ತಿದೆ ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ಒಳ್ಳೆ ರೀತಿಯಿಂದ ನಿಂಗೆ ಧನ್ಯವಾದ. ವಾವ್, ಎಷ್ಟು ಚೆನ್ನಾಗಿದೆಯಲ್ಲ ಧ್ವನಿ. ಸಖತ್ತಾಗಿದೆ ಸಾಂಗು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದ್ರಿ.